ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 8 ಮತ್ತೆ 10 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಚಾಂಪಿಯನ್ಸ್ ಏನಾಗಿದೆ ಅಂತಂದ್ರೆ 2026ರ T20 ವರ್ಲ್ಡ್ ಕಪ್ ಆವೃತ್ತಿ ಏನಿದೆಯಲ್ಲ, ಈಗ ಅದು ನಮ್ದಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಲೆಪ್ರಸಿ, ಚಿಲ್ಲಿ, ದಕ್ಷಿಣ ಅಮೆರಿಕದ ಚಿಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈಗ ಲೆಪ್ರಸಿನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಿದೆ, ಎರಾಡಿಕೇಟ್ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಸ್ಟ್ರಿಪ್ಡ್ ಹೈನಾ ಅಥವಾ ಹೈನಾ ಅಂತ ಏನ್ ಹೇಳ್ತೀವಲ್ಲ, ಸೊ ಇದನ್ನ CMS ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂದ್ರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ ಹೇಳಿ. ಸೊ ಅಲ್ಲಿ ಅಪೆಂಡಿಕ್ಸ್ 1 ಮತ್ತೆ 2 ಗೆ ಲಿಸ್ಟ್ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಬಂದಿದೆ. ಸೊ ಅದೇನು ನೋಡ್ತಾ ಹೋಗೋಣ. ನಂತರ ನೀತಿ ಆಯೋಗ ಯುನಿಸೆಫ್ ಇಂಡಿಯಾ ಜೊತೆ ಕೈ ಜೋಡಿಸಿ ಒಂದು ನ್ಯೂಟ್ರಿಷನ್ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಅಂದ್ರೆ ಏನು ಅಂಗನವಾಡಿಗಳಲ್ಲಿ ICDS ಪ್ರೋಗ್ರಾಮ್ ಏನ್ ನಡೆಯುತ್ತೆ, ಅದ್ರ ಜೊತೆಗೆ CSR ಟಚ್ ಕೊಟ್ಟು ಇನ್ನೊಂದು ಲೆವೆಲ್ ಅಲ್ಲಿ ಅದಕ್ಕೆ ಪ್ರಮೋಟ್ ಮಾಡುವಂತದ್ದು. ಸೊ ಇದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್, ಈಗೇನು ರೀಸೆಂಟ್ ಆಗಿ ಬಜೆಟ್ ಆಯ್ತಲ್ಲ, ಸೊ ಅಲ್ಲಿ ಅನೌನ್ಸ್ ಮಾಡಿದಂತ ಸ್ಕೀಮ್ ಇದು, ಪ್ರೋಗ್ರಾಮ್ ಇದು. ಸೊ ಇದೇನು ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು ಟಾಪಿಕ್ ಗಳನ್ನ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನ ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಏನಾಗಿದೆ ಅಂತಂದ್ರೆ, ಈ ನ್ಯೂಜಿಲೆಂಡ್ ನ ಯಾರನ್ನ ಬೀಟ್ ಮಾಡಿರೋಂಥದ್ದು, ನ್ಯೂಜಿಲೆಂಡ್ ನ ಬೀಟ್ ಮಾಡಿ ಇಂಡಿಯಾ ಈಗ ಥರ್ಡ್ ಟೈಮ್ T20 ವರ್ಲ್ಡ್ ಕಪ್ ನ ಗೆದ್ದಿದೆ. ಇದಕ್ಕಿಂತ ಮುಂಚೆ 2007ರಲ್ಲಿ ಮತ್ತೆ 2024ರಲ್ಲಿ ಈ ಒಂದು T20 ವರ್ಲ್ಡ್ ಕಪ್ ನ ಗೆದ್ದಿದ್ವಿ. ಅಂದ್ರೆ 2007ರಲ್ಲೇ ಫಸ್ಟ್ ಶುರುವಾಗಿದ್ದು. ಸೊ ಆ ಟೈಮ್ ಅಲ್ಲೇ ನಾವು ಗೆದ್ದಿದ್ವಿ. ಸೊ ಈಗ ಒಟ್ಟು 3 ಕಪ್ ಆಗಿದೆ. ಜೊತೆಗೆ 2024-26 ಅಂದ್ರೆ ಇದು ಕನ್ಸಿಕ್ಯೂಟಿವ್ ಆಗಿ ಗೆದ್ದಿರುವಂತದ್ದು. ಇದು 2 years ಒನ್ಸ್ ನಡೆಯುತ್ತೆ. ಇದನ್ನ ಕಂಡಕ್ಟ್ ಮಾಡುವಂತದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಅವ್ರು ಕಂಡಕ್ಟ್ ಮಾಡುವಂತದ್ದು. ಸೊ 2024ರಲ್ಲಿ ಗೆದ್ದಿದ್ವಿ, 2026ರಲ್ಲಿ ಗೆದ್ದಿದ್ವಿ. ಸೊ ಹಾಗಾಗಿ ಇದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಮತ್ತೆ ಇದನ್ನ ಗೆದ್ದಿದ್ದು ನ್ಯೂಜಿಲೆಂಡ್ ವಿರುದ್ಧ. ಎಲ್ಲಿ ಗೆದ್ದಿರುವಂತದ್ದು, ಇದನ್ನ ಗೆದ್ದಿರುವಂತದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಮತ್ತೆ ಇನ್ನೊಂದು ವಿಚಾರ ನೆನ್ಪಿಟ್ಕೋಬೇಕಾಗಿರುವಂತದ್ದು, ಈ 2026 ಆವೃತ್ತಿ ಏನಿದೆಯಲ್ಲ, ಸೊ ಅದನ್ನ ಹೋಸ್ಟ್ ಮಾಡಿದ್ದು ನಾವೇ. ಮತ್ತೆ ಫೈನಲ್ ನಡೆದಿದ್ದು ಕೂಡ ಇಂಡಿಯಾದಲ್ಲಿ. ಮತ್ತೆ ಈ ಒಂದು ಏನು ನರೇಂದ್ರ ಮೋದಿ ಸ್ಟೇಡಿಯಂ ಇದೆ, ಇದು ವರ್ಲ್ಡ್ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಆಗುತ್ತೆ. ಸೊ ಅಲ್ಲೇ ನಡೆದಿರುವಂತದ್ದು. ಸೊ ಅಲ್ಲಿ ನಾವು ಗೆದ್ದಿರ್ತೀವಿ ನ್ಯೂಜಿಲೆಂಡ್ ವಿರುದ್ಧ. ಮತ್ತೆ ನಾನು ಆಲ್ರೆಡಿ ಹೇಳಿದೆ 2007ರಲ್ಲಿ ಗೆದ್ದಿದ್ವಿ, ನೆಕ್ಸ್ಟ್ ಬಂದು 2024ರಲ್ಲಿ ಗೆದ್ದಿದ್ವಿ, ಈಗ 2026ರಲ್ಲಿ ಗೆದ್ದಿರ್ತೀವಿ. ಸೊ ಕೆಲವೊಂದು ಇನ್ನೊಂದಷ್ಟು ಫ್ಯಾಕ್ಟ್ಸ್ ಗಳು ನೋಡ್ಬೇಕು ಅಂತಂದ್ರೆ, ಅಂದ್ರೆ ಈ 3 ಸಲ ಗೆದ್ದಿರುವಂತದ್ದು ಹೈಯೆಸ್ಟ್ ಗೆದ್ದಿರುವಂತದ್ದು ಈ T20 ವರ್ಲ್ಡ್ ಕಪ್ ನ ಇಂಡಿಯಾನೇ ಆಗಿರುತ್ತೆ. ಉಳಿದಂತೆ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಮತ್ತು ಎರಡು ಸಲ ಗೆದ್ದಿರುತ್ತೆ. ಜೊತೆಗೆ ಆ ಒಂದು ಫೈನಲ್ ಅಲ್ಲಿ ಕೆಲವೊಂದು ಟೈಟಲ್ಗಳು ಬರ್ತಾವಲ್ಲ, ಸೊ ಅದು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಮತ್ತೆ ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಅಂತ ಬಂದಾಗ ಸಂಜು ಸ್ಯಾಮ್ಸಂಗ್, ನಾವು ನೋಡಿರ್ತೀವಿ, ಅವ್ರ ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಸಂಜು ಸ್ಯಾಮ್ಸಂಗ್ ಅವರು ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಆಗ್ತಾರೆ. ಇಶಾನ್ ಕಿಶನ್ ಅವ್ರದ್ದು ಸ್ಮಾರ್ಟೆಸ್ಟ್ ಕ್ಯಾಚ್ ಆಗುತ್ತೆ. ಸೊ ಈ ಒಂದು ಫ್ಯಾಕ್ಟ್ಸ್ ಗಳು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಕ್ವಶನ್ ಆಗ್ಬೋದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು, ICC ಪುರುಷರ T20 ವರ್ಲ್ಡ್ ಕಪ್ ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ICC ಪುರುಷರ T20 ವರ್ಲ್ಡ್ ಕಪ್ ಅನ್ನು 3 ಬಾರಿ ಗೆದ್ದ ಮೊದಲ ತಂಡ ಭಾರತವಾಗಿದೆ. ಹೌದು, ಹೈಯೆಸ್ಟ್ ಗೆದ್ದಿರೋದೇ ನಾವು 3 ಬಾರಿ, ಇದು ಕರೆಕ್ಟ್ ಆಗಿದೆ. ತನ್ನದೇ ನೆಲದಲ್ಲಿ T20 ವಿಶ್ವಕಪ್ ಗೆದ್ದ ಮೊದಲ ಅತಿಥೇಯ ರಾಷ್ಟ್ರ ಭಾರತವಾಗಿದೆ. ಹೌದು, ನಾವೇ ಹೋಸ್ಟ್ ಮಾಡಿದ್ದೀವಿ, ನಮ್ಮಲ್ಲೇ ಗೆದ್ದಿರುವಂತದ್ದು, ಮತ್ತೆ ಇಂಡಿಯಾನೇ ಗೆದ್ದಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಚಿಲ್ಲಿ ಎಂಡ್ಸ್ ಲೆಪ್ರಸಿ ಫಸ್ಟ್ ಇನ್ ಅಮೆರಿಕಾಸ್. ಏನಂತಂದ್ರೆ ಈ ಅಮೆರಿಕನ್ ಕಂಟ್ರಿ, ಎಸ್ಪೆಷಲಿ ಸೌತ್ ಅಮೆರಿಕಾದಲ್ಲಿ ಚಿಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈ ಲೆಪ್ರಸಿನ ಎಂಡ್ ಮಾಡಿದೆ. ಇದು ಅಮೆರಿಕನ್ಸ್ ಅಲ್ಲಿ ಫಸ್ಟ್ ಅಂತ ಹೇಳಿದೆ. ಅಂದ್ರೆ ಗ್ಲೋಬಲಿ ಬಂದು ಸೆಕೆಂಡ್ ಆಗುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಏನಾಗಿದೆ ಅಂತಂದ್ರೆ ಜೋರ್ಡನ್ ಏನಿದೆಯಲ್ಲ, ಸೊ ಈ ಒಂದು ಜೋರ್ಡನ್ ಲೆಪ್ರಸಿನ ಎಂಡ್ ಮಾಡಿತ್ತು. ಸರಿ, ಈ ಲೆಪ್ರಸಿ ಎಂಡ್ ಮಾಡಿತ್ತು ಅಂತ ಡಿಕ್ಲೇರ್ ಮಾಡಿದ್ಯಾರು? ಇದನ್ನ ಡಿಕ್ಲೇರ್ ಮಾಡಿರುವಂತದ್ದು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆಯಲ್ಲ, ಸೊ ಅವ್ರು ಡಿಕ್ಲೇರ್ ಮಾಡಿರುವಂತದ್ದು. ಸೊ ಯಾವ ಒಂದು ಆಧಾರದ ಮೇಲೆ ಇದನ್ನ ಡಿಕ್ಲೇರ್ ಮಾಡ್ತಾರೆ? ಕಂಟಿನ್ಯೂಸ್ ಆಗಿ 30 ವರ್ಷ ಅಲ್ಲೆಲ್ಲೂ ಲೆಪ್ರಸಿ ಕೇಸಸ್ಗಳು ಅಲ್ಲಿ ಕಾಣಿಸಿಲ್ಲ ಅಂತಂದಾಗ, ಸೊ ಅಲ್ಲಿ ಲೆಪ್ರಸಿ ಎಂಡ್ ಆಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ, ಚಿಲ್ಲಿ ಎಂಡ್ ಮಾಡಿರುವಂತದ್ದು 30 ವರ್ಷಗಳವರೆಗೂ ಯಾವುದೇ ರೀತಿಯ ಒಂದು ಕೇಸಸ್ ಅಲ್ಲಿ ಸಿಕ್ಕಿಲ್ಲ. ಇದಕ್ಕಿಂತ ಮುಂಚೆ ಜೋರ್ಡನ್ ಎಲಿಮಿನೇಟ್ ಮಾಡಿತ್ತು. ಅಮೆರಿಕನ್ಸ್ ಅಂತ ಬಂದಾಗ ಫಸ್ಟ್ ಆಗುತ್ತೆ, ಗ್ಲೋಬಲಿ ಸೆಕೆಂಡ್ ಆಗುತ್ತೆ ಚಿಲ್ಲಿ. ಇನ್ನು ಲೆಪ್ರೆಸಿವ್ ಆಗಿ ನೋಡ್ಬೇಕು ಅಂತಂದ್ರೆ, ಇದೊಂದು ಬ್ಯಾಕ್ಟೀರಿಯಿಂದ ಅಫೆಕ್ಟ್ ಆಗುವಂತಹ ರೋಗ ಆಗಿರುತ್ತೆ. ಯಾವ ಬ್ಯಾಕ್ಟೀರಿಯಾ? ಮೈಕ್ರೋ ಬ್ಯಾಕ್ಟೀರಿಯಾ ಲೆಪ್ರೆ ಅಂತ ಹೇಳ್ಬಿಟ್ಟು ಇದರಿಂದ ಅಫೆಕ್ಟ್ ಆಗುವಂತದ್ದು. ಮತ್ತೆ ಇದು ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಯಾವ್ದ್ರ ಮೂಲಕ ಅಂತಂದ್ರೆ ಈ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಗಳು ಬರ್ತಾವಲ್ಲ, ಸೊ ಅದ್ರ ಮೂಲಕ ಸ್ಪ್ರೆಡ್ ಆಗುವಂತದ್ದು. ಈ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡುವಂತದ್ದಲ್ಲಿ ಸ್ಕಿನ್, ಪೆರಿಫೆರಲ್ ನರ್ವ್ಸ್, ಐಸ್, ಲಂಗ್ಸ್, ಸೊ ಹೀಗೆ ಬೇರೆ ಬೇರೆ ಪಾರ್ಟ್ ಗಳಿಗೆ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಬಂದಾಗ 3 ರಿಂದ 5 ವರ್ಷ ಇರುತ್ತೆ. ಸೊ ಇದೊಂದು 20 ವರ್ಷದವರೆಗೂ ಇರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇದರಲ್ಲಿ 2 ತರ ನೋಡ್ತೀವಿ. ಪಾಸಿ ಬೆಸಿಲರಿ, ಇದು ಬಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡುವಂಥದ್ದು. ನೆಕ್ಸ್ಟ್ ಬಂದು ಮಲ್ಟಿ ಬೆಸಿಲರಿ ಅಂತ ಹೇಳ್ಬಿಟ್ಟು, ಅಂದ್ರೆ ಸ್ವಲ್ಪ ಇದು ಜಾಸ್ತಿ ಇಂಪ್ಯಾಕ್ಟ್ ಆಗುವಂಥದ್ದು ಅಥವಾ ಜಾಸ್ತಿ ಲೋಡೆಡ್ ಇರುತ್ತೆ, ಬ್ಯಾಕ್ಟೀರಿಯಲ್ ಲೋಡೆಡ್. ಸೊ ಹಾಗಾಗಿ ಇದು ನೋಡುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಇದನ್ನ ಮಲ್ಟಿ ಡ್ರಗ್ ಥೆರಪಿಯಿಂದ ಇದನ್ನ ಕ್ಯೂರ್ ಮಾಡ್ತಾ ಹೋಗ್ತಾರೆ. ಮಲ್ಟಿ ಡ್ರಗ್ ಥೆರಪಿ ಅಂತಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಡ್ಯಾಪ್ಸೋನು, ರಿಫಾಂಪಿಸಿನ್ ಮತ್ತೆ
ಕ್ಲಾಫಾಮಿನೇನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡ್ರಗ್ ಗಳನ್ನ ಯೂಸ್ ಮಾಡ್ಕೊಂಡು ಮಲ್ಟಿ ಡ್ರಗ್ ಇಂದ ಇದನ್ನ ಕ್ಯೂರ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳು ಲಾಂಚ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನೋಡಬಹುದು, ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ವಿ. ಮತ್ತೆ ಏನೊಂದು ಜನವರಿ ಲಾಸ್ಟ್ ಸಂಡೇ ಬರುತ್ತಲ್ಲ, ಸೊ ಅದನ್ನ ವರ್ಲ್ಡ್ ಲೆಪ್ರಸಿ ಡೇ ಅಂತ ಆಚರಣೆ ಮಾಡ್ತೀವಿ, ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ. ಅಷ್ಟೇ ಅಲ್ಲದೆ WHO ಏನ್ ಮಾಡುತ್ತೆ ಅಂತಂದ್ರೆ ಈ ಲೆಪ್ರಸಿಗೆ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ನ ಕೊಡಬೇಕಾಗಿದೆ, ಅಟೆನ್ಷನ್ ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕೂಡ ಲಿಸ್ಟ್ ಮಾಡಿದೆ. ಸೊ ಇಷ್ಟೆಲ್ಲ ಇನಿಷಿಯೇಟಿವ್ ಆಗಿದೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಎಲಿಮಿನೇಟ್ ಮಾಡಿರುವಂತದ್ದು ಚಿಲ್ಲಿ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಕುಷ್ಠರೋಗ ಅಥವಾ ಹೆಲೆನ್ಸ್ ಕಾಯಿಲೆ ಎಂದು ಕರೀತಾರಂತ ಇದಕ್ಕೆ ಸಂಬಂಧಿಸಿದ ಈ ಕೆಳಗಿನಗಳನ್ನು ಪರಿಗಣಿಸಿ. ಇದು ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಸರಿಯಾಗಿದೆ. ಇದು ಮುಖ್ಯವಾಗಿ ಚರ್ಮ ಮತ್ತು ಬಾಹ್ಯ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಹೌದು. ಇದರ ಚಿಕಿತ್ಸೆಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಡ್ಯಾಪ್ಸೋನ್, ರಿಫಾಂಪಿಸಿನ್ ಮತ್ತು ಕ್ಲೋಫಾಸಿಮೈನ್ ಒಳಗೊಂಡಿರುವ ಮಲ್ಟಿ ಡ್ರಗ್ ಥೆರಪಿಯನ್ನು ಶಿಫಾರಸು ಮಾಡುತ್ತಿದೆ. ಹೌದು, ಈ ರೀತಿಯಾದಂತಹ ಮಲ್ಟಿ ಡ್ರಗ್ ಥೆರಪಿನೇ ಇದು ರೆಕಮೆಂಡ್ ಮಾಡುವಂಥದ್ದು. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಲ್ಲಿ ತಜಿಕಿಸ್ತಾನ್ ಮಿಸ್ ಆಗಿದೆ. ತಜಿಕಿಸ್ತಾನು ಉಜ್ಬೇಕಿಸ್ತಾನ್ ಏನ್ ಮಾಡಿದೆ ಅಂತಂದ್ರೆ, ಈಗ ಈ ಒಂದು ಸ್ಟ್ರಿಪ್ಡ್ ಹೈನಾ ಏನಿದೆಯಲ್ಲ, ಸೊ ಅದನ್ನ ನೀವು ಅಪೆಂಡಿಕ್ಸ್ 1 ಮತ್ತೆ ಅಪೆಂಡಿಕ್ಸ್ 2 ಎಲ್ಲಿಗೆ CMS ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್, CMS ಕನ್ವೆನ್ಷನ್ ಏನಿದೆಯಲ್ಲ, ಸೊ ಅದರಲ್ಲಿ ಅಪೆಂಡಿಕ್ಸ್ ಮತ್ತೆ ಅಪೆಂಡಿಕ್ಸ್ 2 ಗೆ ಆಡ್ ಮಾಡಬೇಕು ಹೈನಾನ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತದ್ದು. ಓಕೆ, ಎಲ್ಲಿ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಇದನ್ನ ಬಂದು COP15 ಏನಂತಂದ್ರೆ ಈ ಕನ್ವೆನ್ಷನ್ ಗಳನ್ನ ಕಂಡಕ್ಟ್ ಮಾಡೋ ಟೈಮಲ್ಲಿ ಯೂಶಲಿ 1 ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ಕನ್ವೆನ್ಷನ್ ಯಾವ ರೀತಿ ಪ್ರೋಗ್ರೆಸ್ ಆಗ್ಬೇಕು, ನೆಕ್ಸ್ಟ್ ಟಾರ್ಗೆಟ್ ಏನು. ಸೊ ಈ ರೀತಿಯಲ್ಲಿ, ಸೊ ಅದಕ್ಕೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತ ಕರಿತೀವಿ. ಆ ರೀತಿಯಾಗಿ 15ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿ ಬಂದು ಕ್ಯಾಂಪೋ ಗ್ರಾಂಡೆ, ಬ್ರೆಜಿಲ್ ನ ಕ್ಯಾಂಪೋ ಗ್ರಾಂಡೆ ನಲ್ಲಿ ನಡೀತಾ ಇತ್ತು. ಸೊ ಅಲ್ಲಿ ಉಜ್ಬೇಕಿಸ್ತಾನ್ ಮತ್ತೆ ತಜಿಕಿಸ್ತಾನ್ ಏನ್ ರಿಕ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಹೈನಾನ ನೀವು CMS ನಲ್ಲಿ ಅಪೆಂಡಿಕ್ಸ್ 1 ಮತ್ತೆ 2 ಗೆ ಲಿಸ್ಟ್ ಮಾಡಬೇಕು ಅಂತ ಹೇಳುತ್ತೆ. ಸರಿ, CMS ಅಂದ್ರೆ ಏನು? CMS ಅಂತಂದ್ರೆ ಆಲ್ರೆಡಿ ಹೇಳಿದೆ, ಮೈಗ್ರೇಟರಿ ಸ್ಪೀಶೀಸ್ ಗಳನ್ನ ಕನ್ಸರ್ವೇಷನ್ ಮಾಡೋದಕ್ಕೆ, ಪ್ರೊಟೆಕ್ಷನ್ ಮಾಡೋದಕ್ಕೆ ಮಾಡಿರುವಂತಹ ಒಂದು ಕನ್ವೆನ್ಷನ್ ಆಗಿರುತ್ತೆ. ಇದನ್ನ 1979 ನಲ್ಲಿ ತರ್ತಾರೆ. ಇದು ಫೋರ್ಸ್ ಬಂದು 1983 ನಲ್ಲಿ ಬರುವಂತದ್ದು ಬಾನ್ ಕನ್ವೆನ್ಷನ್ ಅಂತ ಬರುತ್ತೆ. ಸೊ ಅದರ ಅಂಡರ್ ಇದನ್ನ ತರ್ತಾರೆ. ಇಟ್ ಈಸ್ ವರ್ಕಿಂಗ್ ಅಂಡರ್ UNEP ಅಥವಾ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ತಂದಿರುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಆ ಒಂದು CMS ನೆನ್ಪಿಟ್ಕೋಬೇಕಾಗುತ್ತೆ. ಯಾವಾಗ ನಾವು 1983 ನಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೋತೀವಿ, ಸೊ ಅದೇ ಟೈಮಲ್ಲಿ ಇಂಡಿಯಾ ಮೆಂಬರ್ ಆಗುತ್ತೆ. ಸದ್ಯಕ್ಕೆ ಇದು ಬಂದು ನಿಯರ್ ಥ್ರೆಟೆಂಡ್, ಅಂದ್ರೆ ಮುಂದೆ ಇದು ಯಾವ್ದಾದ್ರು ಒಂದು ಅಪಾಯಕ್ಕೆ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಯರ್ ಥ್ರೆಟನ್ ಇರುವಂತಹ ಹೈನಾನ ಈಗ CMS ತರಬೇಕು ಅಂತ. ಓಕೆ, CMS ತರಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಮತ್ತೆ ಇನ್ನೊಂದು ನೆನ್ಪಿಟ್ಕೋಬೇಕಾಗತ್ತೆ, ಈ ಒಂದು CMS ಏನಿದೆಯಲ್ಲ, ಇದೊಂದು ಇದೊಂದು ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಆಗಿರುತ್ತೆ. ಮತ್ತೆ CMS ಅಂತ ಯಾಕೆ ತರಬೇಕಾಗುತ್ತೆ? ಈ ಡಿಸ್ಟ್ರಿಬ್ಯೂಷನ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಹೈನಾದಲ್ಲಿ ಕೆಲವೊಂದು ಆಫ್ರಿಕನ್ ಕಂಟ್ರೀಸ್, ಮಿಡಲ್ ಈಸ್ಟ್, ಸೆಂಟ್ರಲ್ ಏಷ್ಯಾ ಮತ್ತೆ ಏಷ್ಯನ್ ಕಂಟ್ರೀಸ್ಗಳು, ಸೊ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಏನಾಗಿದೆ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇದು ಮೈಗ್ರೇಟ್ ಆಗ್ತಾ ಇರುತ್ತೆ, ಒಂದ್ ಕಡೆಯಿಂದ ಒಂದ್ ಕಡೆ ಮೈಗ್ರೇಟ್ ಆಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಅಪೆಂಡಿಕ್ಸ್ 1 ಗೆ ಇದನ್ನ ಆಡ್ ಮಾಡಿದ್ರಿ ಅಂತಂದ್ರೆ ಇದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಟ್ಟಾಗ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಅಪೆಂಡಿಕ್ಸ್ 2 ನಲ್ಲಿ ಆಡ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಮೈಗ್ರೇಷನ್ ಹಾಕೋದ್ರಿಂದ ಇದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಬೇರೆ ಬೇರೆ ರೀಜನ್ಗಳು, ಬೇರೆ ಬೇರೆ ಕಂಟ್ರಿಗಳು ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಪೆಂಡಿಕ್ಸ್ 1 ಮತ್ತೆ ಅಪೆಂಡಿಕ್ಸ್ 2 ಗೆ ಇದನ್ನ ಆಡ್ ಮಾಡಿ ಅಂತ ಹೇಳ್ಬಿಟ್ಟು ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಇದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತದ್ದಾಗಿರುತ್ತೆ. ಇನ್ನು ಹೈನಾ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಹೈನಾ ಅನ್ನುವಂತಹ ಒಂದು ಫ್ಯಾಮಿಲಿ ಸೇರಿದ್ದಾಗಿರುತ್ತೆ. ಯೂಶಲಿ ಇದು ಎಲ್ಲಿ ನೋಡೋಕೆ ಸಿಗುತ್ತೆ ಅಂತಂದ್ರೆ, ಈ ಜಾಗ ನೋಡಿದ್ರೆ ಗೊತ್ತಾಗುತ್ತೆ, ಗ್ರಾಸ್ ಲ್ಯಾಂಡ್, ಸವನ್ನ, ಸೆಮಿ ಡಿಸರ್ಟ್ ಇಂಥ ಜಾಗಗಳಲ್ಲಿ ನೋಡುವಂತ ಸಿಗುವಂತದ್ದು. ಇದು ನಾಕ್ಟೋರಲ್ ಕಾರ್ನೋವರಸ್ ಆಗಿರುತ್ತೆ. ಸೊ ನೆನ್ಪಿಟ್ಕೋಬೇಕಾಗಿ ಇದ್ರ ದವಡೆಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ. ಆ ಮೂಳೆಗಳನ್ನ ಕ್ರಶ್ ಮಾಡೋಷ್ಟು ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ? ಪಟ್ಟೆ ಹೈನಾ ಅಥವಾ ಸ್ಟ್ರಿಪ್ಡ್ ಹೈನಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಹೈನಾ ಡೇ ಕುಟುಂಬಕ್ಕೆ ಸೇರಿದ್ದು ಪ್ರಸ್ತುತ ಅಸ್ತಿತ್ವದಲ್ಲಿರುವ 4 ಹೈನಾ ಪ್ರಭೇದಗಳಲ್ಲಿ ಹೊಂದಿದೆ. ಈ ಹೈನಾ ಡೇ ಅನ್ನೋ ಫ್ಯಾಮಿಲಿ ಏನಿದೆಯಲ್ಲ ಅದರಲ್ಲಿ 4 ತರ ಬರುತ್ತೆ. 4ರಲ್ಲಿ ಒಂದು ಇದಾಗಿದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆಗಿದೆ. ಇದನ್ನು IUCN ಕೆಂಪು ಪಟ್ಟಿಯಲ್ಲಿ ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಅಥವಾ ಎಂಡೇಂಜರ್ಡ್ ಪ್ರಭೇದ ಎಂದು ಪಟ್ಟಿ ಮಾಡಲಾಗಿದೆ. ಇದು ಎಂಡೇಂಜರ್ಡ್ ಅಲ್ಲ, ನಿಯರ್ ಥ್ರೆಟೆಂಡ್ ಆಗಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ವಿವಿಧ ಪ್ರದೇಶಗಳಲ್ಲಿ ದೀರ್ಘಾವಧಿ ಅವಸ್ಥಾನ ಮತ್ತು ಕಾಲೋಚಿತ ಚಲನೆಯನ್ನು ತೋರಿಸುತ್ತದೆ. ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಕಾಲೋಚಿತ ಚಲನೆ ಬೇರೆ ಬೇರೆ ಕಡೆ ಮೈಗ್ರೇಟ್ ಆಗ್ತಾ ಇದೆ. ಸೊ ಹಾಗಾಗಿ CMS ಆಡ್ ಮಾಡ್ಬೇಕು ಅಂತ ಹೇಳ್ತಿರೋದು. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. 1 ಮತ್ತು 3 ಸರಿಯಾದ ಉತ್ತರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನೀತಿ ಆಯೋಗ್ ಸೈನ್ ಮೇಜರ್ ನ್ಯೂಟ್ರಿಷನ್ ಪಾರ್ಟ್ನರ್ಶಿಪ್ ವಿತ್ ಯುನಿಸೆಫ್ ಇಂಡಿಯಾ ಅಂತಂದ್ರೆ ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಜೊತೆಗೆ ಈ ನೀತಿ ಆಯೋಗ ಕೈ ಜೋಡಿಸಿದೆ. ಏನಕ್ಕೆ ಅಂತಂದ್ರೆ, ಎಸ್ಪೆಷಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಏನಾಗಿದೆ ಅಂತಂದ್ರೆ, ನೀತಿ ಆಯೋಗ ಸುಮಾರು 112 ಡಿಸ್ಟ್ರಿಕ್ಟ್ಗಳನ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಬ್ಲಾಕ್ಸ್ ಅಂತ ಐಡೆಂಟಿಫೈ ಮಾಡಿತ್ತು. ಸೊ ಅಲ್ಲಿ ಕೆಲವೊಂದು ಟಾರ್ಗೆಟ್ ಗಳನ್ನ ಇಟ್ಕೊಂಡಿತ್ತು. ಆ ಬ್ಲಾಕ್ ಗಳಲ್ಲಿ
ಡೆವಲಪ್ಮೆಂಟ್ ಆಗಬೇಕು, ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಯಾವ್ದ್ರ ಮೂಲಕ? ಹೆಲ್ತ್ ಮೂಲಕ, ಎಜುಕೇಶನ್ ಮೂಲಕ, ಅಗ್ರಿಕಲ್ಚರ್ ಮೂಲಕ, ಫಿನಾನ್ಷಿಯಲ್ ಇನ್ಕ್ಲೂಷನ್, ಇನ್ಫ್ರಾಸ್ಟ್ರಕ್ಚರ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಡೆವಲಪ್ ಮಾಡಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ಈಗ ಹೆಲ್ತ್ ನ ಟಾರ್ಗೆಟ್ ಮಾಡಿದೆ. ಹೆಲ್ತ್ ಯಾರ ಹೆಲ್ತ್? ಮಕ್ಕಳ ಹೆಲ್ತ್. ಸೊ ಹಾಗಾಗಿ ಅಂಗನವಾಡಿ ಮತ್ತೆ ಈ ಒಂದು CSR ಟಚ್ ಮಾಡೋದ್ರಿಂದ ಟಚ್ ಜೊತೆಗೆ ಅಲ್ಲಿರುವಂತಹ ಮಕ್ಕಳನ್ನ ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈ ಇನಿಷಿಯೇಟಿವ್ ಲಾಂಚ್ ಮಾಡಿದೆ. ಸೊ ಅದಕ್ಕೆ ಅಂತಾನೆ ಯುನಿಸೆಫ್ ಜೊತೆ ಸೇರಿ ನೀತಿ ಆಯೋಗ ಇಂಪ್ಯಾಕ್ಟ್ ನ್ಯೂಟ್ರಿಷನ್ ಅಂತ ಒಂದು ಪ್ಲಾಟ್ಫಾರ್ಮ್ ಕೂಡ ತಂದಿದೆ. ನೆನ್ಪಿಟ್ಕೋಬೇಕಾಗುತ್ತೆ, ಇಂಪ್ಯಾಕ್ಟ್ ನ್ಯೂಟ್ರಿಷನ್ ಅಂತ ಒಂದು ಪ್ಲಾಟ್ಫಾರ್ಮ್ ಕೂಡ ತಂದಿದೆ. ಈಗ ಆಲ್ರೆಡಿ ನಮ್ಮಲ್ಲಿ ಏನು ಪೋಷಣ್ ಅಭಿಯಾನ ಇದೆಯಲ್ಲ, ಆ ಪೋಷಣ್ ಅಭಿಯಾನ ಜೊತೆ ಕಾಂಪ್ಲಿಮೆಂಟರಿ ಆಗಿ ನಡೀತಾ ಹೋಗುತ್ತೆ. ಇವ್ರ ಉದ್ದೇಶ ಇಷ್ಟೇ ಆಗಿರುತ್ತೆ, ರೆಡ್ಯೂಸಿಂಗ್ ದ ಸ್ಟೆಂಟಿಂಗ್. ಈ ಸ್ಟೆಂಟಿಂಗ್ ಅಂತಂದ್ರೆ ವಯಸ್ಸಿಗೆ ತಕ್ಕನಾಗಿ ಎತ್ತರ ಇಲ್ಲದೆ ಇರುವಂತದ್ದು ಸ್ಟಂಟಿಂಗ್ ಅಂತ ಕರೀತಾರೆ. ಸೊ ಅದನ್ನ ಕಡಿಮೆ ಮಾಡುವಂಥದ್ದು, ರೆಡ್ಯೂಸಿಂಗ್ ದ ವೇಸ್ಟಿಂಗ್ ಅಥವಾ ಮಾಸ್ ವೇಸ್ಟಿಂಗ್ ಅಂತ ಕರಿತೀವಿ. ಅಂದ್ರೆ ಏಜಿಗೆ ತಕ್ಕನಾಗಿ ಬಾಡಿ ವೈಟ್ ಇಲ್ದೇ ಇರುವಂತದ್ದು ಅಥವಾ ಆ ಒಂದು ಮಾಸ್ ಇಲ್ದೇ ಇರುವಂತದ್ದು, ಮತ್ತೆ ಅಂಡರ್ ನ್ಯೂಟ್ರಿಷನ್ ತಪ್ಪಿಸುವಂಥದ್ದು, ಅನಿಮಿಯಾ ಆಗುವಂತದನ್ನ ತಪ್ಪಿಸುವಂಥದ್ದು. ಸೊ ಇವುಗಳನ್ನ ಮಾಡಬೇಕು ಅಂತ ಹೇಳಿ ತಂದಿರುವಂತದ್ದಾಗಿರುತ್ತೆ ಯುನಿಸೆಫ್ ಮತ್ತೆ ನೀತಿ ಆಯೋಗ. ಎಲ್ಲಿ ತಂದಿರುವಂತದ್ದು? ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಗಳಲ್ಲಿ ತಂದಿರುವಂತದ್ದಾಗಿರುತ್ತೆ. ನೆನ್ಪಿಟ್ಕೋಬೇಕು. ಇದಕ್ಕೆ ಅಂತ ಡೆಡಿಕೇಟೆಡ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಯಾವುದು? ಇಂಪ್ಯಾಕ್ಟ್ ನ್ಯೂಟ್ರಿಷನ್, ಇಂಪ್ಯಾಕ್ಟ್ ಫಾರ್ ನ್ಯೂಟ್ರಿಷನ್. ಇದ್ರ ಮೇಲೆ ಪ್ರಶ್ನೆ ಯಾವ ಬರ್ಬೋದು? ನೀತಿ ಆಯೋಗ ಮತ್ತು ಯುನಿಸೆಫ್ ಇಂಡಿಯಾ ನಡುವಿನ ಪೌಷ್ಟಿಕಾಂಶದ ಉಪಕ್ರಮಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಈ ಉಪಕ್ರಮವನ್ನು ಇಂಪ್ಯಾಕ್ಟ್ ಫಾರ್ ನ್ಯೂಟ್ರಿಷನ್ ವೇದಿಕೆಯ ಮೂಲಕ ಜಾರಿ ತರಲಾಗುವುದು. ಸರಿಯಾಗಿದೆ. ಇದು ಅಂಗನವಾಡಿ ಮೂಲಕ ಸೌಕರ್ಯವನ್ನು ಸುಧಾರಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನ್ ಹೇಳ್ತೀವಲ್ಲ, ಸೊ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಹೌದಲ್ವಾ? ಈಗ ನಮ್ಗೆ ಮಕ್ಕಳುಗಳನ್ನು ಜಾಸ್ತಿ ನೋಡೋ ಸಿಗುವಂತದ್ದೇ ಈ ಒಂದು ಅಂಗನವಾಡಿ ಮೂಲ ಸೌಕರ್ಯದಲ್ಲಿ. ಸೊ ಅದಕ್ಕೆ ಫಂಡ್ ಯಾವ್ದ್ರ ಮೂಲಕ ಕೊಡ್ತಾ ಇದ್ದಾರೆ? CSR ಮೂಲಕ. ಸರಿಯಾಗಿದೆ. ಈ ಉಪಕ್ರಮವನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಜಾರಿಗೆ ತರಲಾಗುವುದು. ಇದನ್ನ ನ್ಯಾಷನಲ್ ಹೆಲ್ತ್ ಮಿಷನ್ ಕಡೆ ತರ್ತಾ ಇಲ್ಲ, ಬದಲಿಗೆ ಪೋಷಣ್ 2.0 ಏನು ಕ್ಯಾಂಪೇನ್ ನಡೀತಾ ಇದೆ, ಸೊ ಆ ಅಭಿಯಾನದ ಅಂಡರ್ ತರ್ತಾರಂತದ್ದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಇಲ್ಲಿ ಇನ್ಕರೆಕ್ಟ್ ಹೇಳಿರುವಂತದ್ದು. ಸೊ ಇನ್ಕರೆಕ್ಟ್ ಬಂದು 3 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಬಜೆಟ್ 2026 ಮೋರ್ ಪೊಲೀಸ್ ಸ್ಟೇಷನ್ ಸೊಫಿಸ್ಟಿಕೇಟೆಡ್ ಪ್ರಿಸನ್ ಎಕ್ವಿಪ್ಮೆಂಟ್ ಪ್ರಪೋಸ್. ಈಗ ರೀಸೆಂಟ್ ಆಗಿ ಬಜೆಟ್ ಏನಾಗಿದೆಯಲ್ಲ, ಸೊ ಅದರಲ್ಲಿ ಪೊಲೀಸ್ ಸಂಬಂಧಪಟ್ಟಾಗೆ ಮತ್ತೆ ಪ್ರಿಸನ್ ರಿಫಾರ್ಮ್ ಸಂಬಂಧಪಟ್ಟಂಗೆ ಸಾಕಷ್ಟು ಇನಿಷಿಯೇಟಿವ್ ಇಟ್ಟಿದ್ದಾರೆ. ಸೊ ಅದೇನು ಅಂತ ನೋಡೋದಾದ್ರೆ, ಮೊದಲನೇದು ಬಂದು ಪೊಲೀಸ್ ಸ್ಟೇಷನ್ಗಳು. ಈಗ ಏನಂತಂದ್ರೆ ಪೊಲೀಸ್ ಸ್ಟೇಷನ್ಗಳು ಇರ್ತವೆ, ಬಿಲ್ಡಿಂಗ್ ಹಾಳಾಗಿರುತ್ತೆ. ಸೊ ಹಾಗಾಗಿ ಆ ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಹೊಸ 10 ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಅಂತ ಡಿಸೈಡ್ ಮಾಡುವಂಥದ್ದು. ನೆಕ್ಸ್ಟ್ 12 ಹೊಸ ಪೊಲೀಸ್ ಸ್ಟೇಷನ್ಗಳೇ, ಅಂದ್ರೆ ಪೊಲೀಸ್ ಸ್ಟೇಷನ್ ಇರೋದೇ ಇಲ್ಲ, ಹೊಸದಾಗಿ 12 ಪೊಲೀಸ್ ಸ್ಟೇಷನ್ಗಳನ್ನ ತರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ನೋಡಿ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಯಾದಗಿರಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಮೈಸೂರು, ವಿಜಯಪುರ, ಕೋಲಾರ, ಚಾಮರಾಜನಗರ, ಇಲ್ಲಿ ಕೆಲವೊಂದು ಏರಿಯಾಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಒಟ್ಟು 12 ಹೊಸ ಪೊಲೀಸ್ ಸ್ಟೇಷನ್ಗಳನ್ನ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಇಂಪಾರ್ಟೆಂಟ್ ಆಗ್ಬೋದು, ಸಮಟೈಮ್ಸ್ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ಪ್ರಪೋಸ್ ಮಾಡಿದ್ದಾರೆ. ಎರಡನೇದು ಬಂದು, ಈಗ ಪ್ರಿಸನ್ ರಿಫಾರ್ಮ್ ಅಂತ ಬಂದಾಗ ಈ ಒಂದು ಫಾರ್ ಎಕ್ಸಾಂಪಲ್ ಪರಪನ ಗ್ರಹರೇ ಆಗ್ಬೋದು, ಅಲ್ಲಿ ಮೊಬೈಲ್ ಸಿಗುವಂಥದ್ದು, ಮತ್ತೆ ಹೊರಗಡೆಯಿಂದ ಫುಡ್ ಬರುವಂಥದ್ದು, ಈಗೇನೋ ಸಾಕಷ್ಟು ವಿಚಾರಗಳಾಗ್ತಿತ್ತು. ಮತ್ತೆ ಡ್ರಗ್ ಕೇಸಸ್ಗಳು, ಸಿಗರೇಟ್ ಸಿಗುವಂಥದ್ದು, ಇದೆಲ್ಲ ಆಗ್ತಿತ್ತು. ಸೊ ಹಾಗಾಗಿ ಇದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಆಪರೇಷನ್ ಪರಿಶುದ್ಧೀಕರಣ, ಅಲ್ಲೇನಿದೆಯಾ ಅದು ಪೂರ್ತಿ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಪರೇಷನ್ ಪರಿಶುದ್ಧೀಕರಣ ಅಂತೇಳಿ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಆ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾಗುತ್ತಲ್ಲ ಅದನ್ನ ಕರ್ಬ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ನ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು, ಈಗ ಒಂದು ಸರ್ವೈಲೆನ್ಸ್ ಏನಾಗ್ತಾ ಇದೆಯಲ್ಲ, ಆ ಸರ್ವೈಲೆನ್ಸ್ಗೆ ಸ್ವಲ್ಪ AI ಟಚ್ ನ ಕೊಡುವಂಥದ್ದು. ಸೊ ಅವಾಗ ಡಿಟೆಕ್ಷನ್ ಈಸಿ ಆಗುತ್ತೆ. ಅಂದ್ರೆ ಸ್ವಲ್ಪ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ನ ತರಬೇಕು ಅಂತ ಹೇಳಿ ಇದಕ್ಕೆ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇಂಟಿಗ್ರೇಟೆಡ್ ಡಿಜಿಟಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಸೆನ್ಸಾರ್ ಗಳನ್ನ ಯೂಸ್ ಮಾಡ್ತೀವಿ ಅಥವಾ AI ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ, ಅದೊಂದು ಆಗ್ಬೋದು. ಮತ್ತೆ ಬೇರೆ ಬೇರೆ ಡೇಟಾಗಳು, ಫಾರ್ ಎಕ್ಸಾಂಪಲ್ GPS ಡೇಟಾಗಳನ್ನ ಲಿಂಕ್ ಮಾಡುವಂಥದ್ದು, ಮತ್ತೆ ರೋಡ್ ಟ್ರಾನ್ಸ್ಪೋರ್ಟ್ ಡೇಟಾಗಳನ್ನ ಲಿಂಕ್ ಮಾಡುವಂಥದ್ದು, ಹೀಗೆ ಸಾಕಷ್ಟು ಡೇಟಾಗಳನ್ನ ಲಿಂಕ್ ಮಾಡ್ಬಿಟ್ಟು ಒಂದು ಇಂಟಿಗ್ರೇಟೆಡ್ ಡಿಜಿಟಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ನ ಬೆಂಗಳೂರಲ್ಲಿ ತರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಅಂತ 25 ಕೋಟಿನೂ ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಪೊಲೀಸಿಂಗ್ ಇನೋವೇಷನ್ ಸೆಂಟರ್. ಈಗ ಪೊಲೀಸಿಂಗ್ ಅಲ್ಲಿ ಹೀಗೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತ R&D ಮಾಡೋದಕ್ಕೆ ಪೊಲೀಸಿ ಇನೋವೇಷನ್ ಸೆಂಟರ್ ನ ಬೆಂಗಳೂರಲ್ಲಿ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಫೈರ್ ಮತ್ತೆ ಎಮರ್ಜೆನ್ಸಿ ಸರ್ವಿಸ್ ಮಾಡಲ್, KSF ಅಂತ ಕರಿತೀವಿ. KSF ಅಂದ್ರೆ ಕರ್ನಾಟಕ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಫೈರ್ ಮತ್ತೆ ಎಮರ್ಜೆನ್ಸಿ ಸರ್ವಿಸಸ್ ಏನಿದೆಯಲ್ಲ, ಸೊ ಅದನ್ನ ಮಾಡರ್ನೈಸೇಷನ್ ಮಾಡಬೇಕು ಅಂತ ತಂದಿರೋ ಪ್ರೋಗ್ರಾಮ್ ಬಂದು KSF. ಸೊ ಇಲ್ಲೊಂದಷ್ಟು ಮಾಡರ್ನೈಸೇಷನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿದ್ದಿರುತ್ತೆ. ಸೊ ಹಾಗೇನ್ ಮಾಡ್ಬೇಕಾಗುತ್ತೆ, ಸೊ ಅಲ್ಲಿ ಏರಿಯಲ್ ಲ್ಯಾಡರ್ ಪ್ಲಾಟ್ಫಾರ್ಮ್ ನೋಡಿ, ಏರಿಯಲ್ ಲ್ಯಾಡರ್ ಪ್ಲಾಟ್ಫಾರ್ಮ್ ತಂದು ಅಲ್ಲಿ ರೆಸ್ಕ್ಯೂ ಮಾಡುವಂಥದ್ದು. ಸೊ ಈ ರೀತಿಯಾದಂತ ಕೆಲವೊಂದು ಇನಿಷಿಯೇಟಿವ್ಗಳನ್ನು ಈಗ ತಗೊಳ್ತಾ ಇದ್ದಾರೆ ಅಥವಾ ಬಜೆಟ್ ಅಲ್ಲಿ ಪ್ರಪೋಸ್ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಕರ್ನಾಟಕದ 2026-27 ಅವಧಿಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 12 ಹೊಸ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಯೋಜಿಸಿದೆ. ಕರೆಕ್ಟ್. ಆಪರೇಷನ್ ಪರಿಶುದ್ಧೀಕರಣ ಕೇವಲ ಕಾರಾಗೃಹದ ನೈರ್ಮಲ್ಯ ಸೌಲಭ್ಯಗಳನ್ನು ಸುಧಾರಿಸುವ ಮೇಲೆ ಗಮನ ಹರಿಸುತ್ತದೆ. ಪರಿಶುದ್ಧೀಕರಣ ಅಂತ ತಕ್ಷಣ ನೈರ್ಮಲ್ಯ ಕಾಪಾಡುವಂಥದ್ದಲ್ಲ. ಸೊ ಅದರ ಒಂದು ಧ್ವನಿ ಅರ್ಥ ಮಾಡ್ಕೋಬೇಕಾಗತ್ತೆ. ಪರಿಶುದ್ಧೀಕರಣ ಅಂತಂದ್ರೆ ಅಲ್ಲಿ ಆಗುವಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಕಬ್ ಮಾಡಕ್ಕೆ ಮಾಡುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಬೆಂಗಳೂರಿನಲ್ಲಿ ಸಮಗ್ರ ಡಿಜಿಟಲ್
ಸಂಚಾರ ನಿರ್ವಹಣಾ ವೇದಿಕೆ ಅಥವಾ ಇಂಟಿಗ್ರೇಟೆಡ್ ಡಿಜಿಟಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ನ ಅಭಿವೃದ್ಧಿಪಡಿಸಲಾಗುವುದು. ಇದೇ ಬಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಆಗಿರೋದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ 2000 crore ಎಲೆಕ್ಟ್ರಿಕ್ ಬಸಸ್ ಪ್ರೋಗ್ರಾಮ್ ವಿತ್ ವರ್ಲ್ಡ್ ಬ್ಯಾಂಕ್ ಏಡ್ ಅನೌನ್ಸ್ಡ್ ಇನ್ ಕರ್ನಾಟಕ ಬಜೆಟ್ 2026. ಈಗ ಏನಾಗಿದೆ ಅಂತಂದ್ರೆ ಸುಮಾರು 4000 ಎಲೆಕ್ಟ್ರಿಕ್ ಬಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಅದು ಪ್ರೋಗ್ರಾಮ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತೇಳಿ, ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈಗ 2000 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಫಿನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಏಡ್ ಆಗಿ ವರ್ಲ್ಡ್ ಬ್ಯಾಂಕ್ ನಿಂತಿದೆ. ಕೇಳ್ತಾರೆ ವರ್ಲ್ಡ್ ಬ್ಯಾಂಕ್ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವಂತದ್ದು. ಸೊ ಇಲ್ಲಿ ಏನಂತಂದ್ರೆ ಒಂದು 4000 ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ತಗೊಂಡು ಮುಖ್ಯವಾಗಿ ಅರ್ಬನ್ ಎಸ್ಪೆಷಲಿ BMTC ಬೆಂಗಳೂರಲ್ಲಿ ಇದನ್ನ ತರಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅದಲ್ಲದೆ ಇರುವಂತ ಡಿಪೋಗಳನ್ನ ಒಂದು 94 ಡಿಪೋಗಳನ್ನ ಅಪ್ಗ್ರೇಡ್ ಮಾಡುವಂಥದ್ದು, EV ಚಾರ್ಜಿಂಗ್ ಸ್ಟೇಷನ್ಗಳನ್ನ ಜಾಸ್ತಿ ಮಾಡುವಂಥದ್ದು ಈಗ ಪ್ರಪೋಸಲ್ ಆಗಿರುವಂಥದ್ದು. ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ EVಗೆ ನಾವು ಶಿಫ್ಟ್ ಆಗ್ತಿರೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಆಗುತ್ತೆ, ಒಂದು ಅರ್ಬನ್ ಏರ್ ಪೊಲ್ಯೂಷನ್ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈ ನಿಟ್ಟಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ನೆನ್ಪಿಟ್ಕೋಬೇಕು, ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮು 4000 ಬಸಸ್ 2000 ಕೋಟಿ ಇನ್ವೆಸ್ಟ್ಮೆಂಟ್ ಇದಕ್ಕೆ ಜೋಡಿಸಿರುವಂತದ್ದು ವರ್ಲ್ಡ್ ಬ್ಯಾಂಕ್. ಪ್ರಶ್ನೆ ಯಾವ ರೀತಿ ಬರುತ್ತೆ? ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ. ಅದು ಯಾವುವು ಸರಿಯಾಗಿವೆ ನೇರವಾಗಿ ಕೇಳಿದರೆ, ಈ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಗಳಿಗೆ 4000 ಎಲೆಕ್ಟ್ರಿಕ್ ಬಸ್ಗಳನ್ನು ಸೇರ್ಪಡಿಸಲಾಗುವುದು. ಕರೆಕ್ಟ್ ಆಗಿದೆ. ಈ ಕಾರ್ಯಕ್ರಮವನ್ನು ವಿಶ್ವ ಬ್ಯಾಂಕ್ ಬೆಂಬಲದೊಂದಿಗೆ ಜಾರಿಗೊಳಿಸಲಾಗುತ್ತದೆ. ಹೌದು, ಇದಕ್ಕೆ ಸಪೋರ್ಟ್ ಮಾಡ್ತಿರುವಂತದ್ದು ವರ್ಲ್ಡ್ ಬ್ಯಾಂಕ್. ಸೊ ಹಾಗಾಗಿ 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ನ್ಯೂ ಬಾಡೀಸ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೈವ್ಡ್ ಕಮ್ಯುನಿಟೀಸ್. ಈಗ ಡಿಪ್ರೈವ್ಡ್ ಕಮ್ಯುನಿಟೀಸ್ ಅಂದ್ರೆ ಯಾರು ಹೇಳ್ತೀವಿ ನಾವು? ಸೋಷಿಯಲಿ ಡಿಪ್ರೈವ್ಡ್ ಇರುವಂತವ್ರು. ಫಾರ್ ಎಕ್ಸಾಂಪಲ್ ಕೆಲವೊಂದು ಮಾರ್ಜಿನಲ್ ಕಮ್ಯುನಿಟೀಸ್ ಆಗ್ಬೋದು, ಮೈನಾರಿಟೀಸ್ ಆಗ್ಬೋದು. ಸೊ ಇವುಗಳನ್ನ ಅಪ್ಲಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಬಾಡಿಗಳನ್ನ ಹೊಸದಾಗಿ ತರ್ತಾ ಇರೋಂಥದ್ದು. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ SC SP ಮತ್ತೆ TSP ಫಂಡ್ ಏನಿದೆಯಲ್ಲ, ಸೊ ಅದರಿಂದ 44,000 ಕೋಟಿಯಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿಗೆ ಅಲೋಕೇಟ್ ಮಾಡ್ತಾ ಇದ್ದಾರೆ. ಸೊ ಏನಿದು ಅಂತಂದ್ರೆ ಫಸ್ಟ್ ಕಾರ್ಪೊರೇಷನ್ ಅಥವಾ ಫಸ್ಟ್ ಬಾಡಿ ಯಾವ್ದು ಅಂತಂದ್ರೆ ಕರ್ನಾಟಕ ಆದಿವಾಸಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಕರ್ನಾಟಕ ಆದಿವಾಸಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದ್ರ ಉದ್ದೇಶ ಏನಂತಂದ್ರೆ ಟ್ರೈಬಲ್ ಕಮ್ಯುನಿಟೀಸ್ ಏನಿರ್ತಾರಲ್ಲ, ಸೊ ಅವ್ರಿಗೆ ಒಂದು ವೆಲ್ಫೇರ್ ನ ಕೊಡುವಂಥದ್ದು. ಯಾವ್ದ್ರ ಮೂಲಕ? ಎಜುಕೇಶನ್ ಸ್ಕಾಲರ್ಶಿಪ್ ಕೊಡುವಂಥದ್ದು, ಹೆಲ್ತ್ ಕೇರ್ ಅಲ್ಲಿ ಅವ್ರನ್ನ ಸುಧಾರಿಸುವಂಥದ್ದು, ಹೌಸಿಂಗ್ ಸ್ಕೀಮ್ ಗಳಿಗೆ ಸಪೋರ್ಟ್ ಮಾಡುವಂಥದ್ದು, ಮತ್ತೆ ಲೈವ್ಲಿಹುಡ್ ಪ್ರೋಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ ಬುಟ್ಟಿ ಎಣಿಯೋದು ಅಥವಾ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ಸೊ ಇವುಗಳ ಮೂಲಕ ಅವರ ಒಂದು ಜೀವನಾಧಾರನ ಕಟ್ಟಿಸ್ಕೊಡುವಂಥದ್ದು, ಈ ಕೆಲಸಗಳನ್ನ ಮಾಡುವಂಥದ್ದು. ಸದ್ಯಕ್ಕೆ ಈಗ ಟಾರ್ಗೆಟ್ ಮಾಡ್ತಿರುವಂತ ಗ್ರೂಪ್ಗಳು ಕರ್ನಾಟಕದಲ್ಲಿ ಯಾವ್ದು ಅಂತಾದ್ರೂ ತಿಳ್ಕೊಳ್ಳಿ. ಇರುಳ, ಸೋಲಿಗ, ಜೇನುಕುರುಬ, ಕಾಡು ಕುರುಬ, ಕುಡಿಯ ಮತ್ತೆ ಸಿದ್ದಿ. ಕೇಳ್ತಾರೆ ಯಾವ್ಯಾವ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಟ್ರೈಬ್ಸ್ ಅಂತ ಕೇಳ್ತಾರೆ. ಲಿಸ್ಟ್ ಮಾಡಕ್ಕಾದ್ರೂ ಕೇಳ್ಬೋದು. ಸೊ ಹಾಗಾಗಿ ಒಂದಷ್ಟು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅವ್ರನ್ನ ಸೋಷಿಯಲ್ ಎಕನಾಮಿಕ್ ಕಂಡೀಷನ್ ನ ಇಂಪ್ರೂವ್ ಮಾಡಬೇಕು ಅಂತ ತರ್ತಾ ಇರುವಂತದ್ದು ಯಾವ ಬಾಡಿ? ಆದಿವಾಸಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗುತ್ತೆ. ಇದು ಬಂದು ಈಗೇನೊಂದು ಟ್ರೈಬಲ್ ವೆಲ್ಫೇರ್ ಕಮಿಷನ್ ಏನಿದೆಯಲ್ಲ, ಸೊ ಅದ್ರ ಗಾಡಿ ಕೆಲಸ ಮಾಡುವಂತದ್ದಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೋಡ್ಬೋದು ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್. ಈಗ ಅಲೆಮಾರಿಗಳು ಇರ್ತಾರಲ್ಲ, ಸೊ ಅವ್ರಗಳಿಗೂ ಲೈಫ್ ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ವಿತ್ ಸೇಮ್ ಇಂಟೆನ್ಷನ್. ಸೊ ಈಗ ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ತರ್ತಾ ಇದ್ದಾರೆ. ಈ ಆದಿವಾಸಿ ಕಾರ್ಪೊರೇಷನ್ ಇದೆಯಲ್ಲ, ಅದೇ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿನಲ್ಲಿ ಈಗ ಬುದ್ಧಿಸ್ಟ್ ಕಮ್ಯುನಿಟೀಸ್, ನಮ್ಮಲ್ಲಿ ಮೈನಾರಿಟೀಸ್ ಅಂತ ಕರಿತೀವಿ ಬುದ್ಧಿಸ್ಟ್ ನ. ಸೊ ಹಾಗಾಗಿ ಅವ್ರನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬುದ್ಧಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ತರ್ತಾ ಇದ್ದಾರೆ. ಬಟ್ ಇದು ವರ್ಕ್ ಮಾಡುವಂತದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅದರಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಸೊ ಅಲ್ಲಿಗೆ ವರ್ಕ್ ಮಾಡುತ್ತೆ. ಇದು ಬಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು? ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅದು ಯಾವ ಸರಿಯಾಗಿದೆ? ಇದು ಅರಣ್ಯ ಮತ್ತು ಅರಣ್ಯದ ಅಂಚಿನಲ್ಲಿ ವಾಸಿಸುವ ದುರ್ಬಲ ಬುಡಕಟ್ಟು ಗುಂಪುಗಳ ಕಲ್ಯಾಣದ ಮೇಲೆ ಗಮನ ಹರಿಸುತ್ತದೆ. ಹೌದು, ಅವರುಗಳಿಗೆ ವೆಲ್ಫೇರ್ ಮಾಡಬೇಕು ಅಂತ ಮಾಡಿರುವಂತದ್ದು. ಇದರ ಉದ್ದೇಶಿತ ಫಲಾನುಭವಿಗಳ ಸಮುದಾಯಗಳಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿದರೆ ಇರುಳ, ಸೋಲಿಗ, ಜೇನುಕುರುಬ ಮತ್ತು ಸಿದ್ದಿ ಬುಡಕಟ್ಟುಗಳಿವೆ. ಹೌದು, ಇವುಗಳೇ ಇರುವಂತದ್ದು. ಇದು ಬುಡಕಟ್ಟು ಜನಾಂಗದವರ ಕುಂದುಕೊರತೆಗಳನ್ನು ಬಗೆಹರಿಸಲು ಸಮಾಜ ಕಲ್ಯಾಣ ಇಲಾಖೆ ಅಲ್ಲ, ಬದಲಾಗಿ ಇದು ಬರುತ್ತಲ್ಲ ಬ್ಯಾಕ್ವರ್ಡ್ ಅಂತೇಳಿ ಟ್ರೈಬಲ್ ಕಮಿಷನ್ ಬರುತ್ತಲ್ಲ, ಸೊ ಅವ್ರು ಬರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಬಜೆಟ್ 2026 IVF ಸೆಂಟರ್ಸ್ ಪ್ಲಾನ್ ಇನ್ ಬೆಂಗಳೂರು ಅಂಡ್ ಕಲಬುರಗಿ. ವೆರಿ ಇಂಪಾರ್ಟೆಂಟ್. ಈ ಹೆಡ್ಲೈನ್ ಇಂಪಾರ್ಟೆಂಟ್. IVF ಸೆಂಟರ್ಸ್ ಎಲ್ಲಿ ಬರ್ತಾ ಇದೆ ಅಂತೆ? ಬೆಂಗಳೂರು ಮತ್ತೆ ಕಲಬುರಗಿ. ಕೇಳ್ತಾರೆ. ನೆಕ್ಸ್ಟ್ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಟು ಬಿ ರೀನೇಮ್ಡ್ ಆಫ್ಟರ್ ಶಾಂತವೇರಿ ಗೋಪಾಲಗೌಡ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ಅಲ್ಲಿ ಏನ್ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಈಗ IVF ಸೆಂಟರ್ ಅಂತಂದ್ರೆ ಯಾರಿಗೆ ಮಕ್ಳಿರಲ್ಲ ಆ ದಂಪತಿಗಳದ್ದು ಸೆಮನ್ ಮತ್ತೆ ಎಗ್ ಎರಡನ್ನ ಲ್ಯಾಬ್ ಕಂಡೀಷನ್ ಅಲ್ಲಿ ಫ್ಯೂಸ್ ಮಾಡುವಂಥದ್ದು. ಆ ಗ್ಯಾಮೆಟ್ ನ ಮತ್ತೆ ವಾಪಸ್ಸು ಮದರ್ಗೆ ಇಂಟ್ಯೂಸ್ ಮಾಡ್ಬಿಟ್ಟು ಸೊ ಅಲ್ಲಿ ಅವ್ರಿಗೆ ಮಕ್ಕಳತ್ತು ಪಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡುವಂಥದ್ದು. ಇದು ಲ್ಯಾಬ್ ಕಂಡೀಷನ್ ಅಲ್ಲಿ ಆಗುವಂಥದ್ದು. ಬಟ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರಿ ಇದ್ರಲ್ಲೇ ತರಬೇಕು ಅಂತ ಮಾಡಿದ್ದಾರೆ. ಮತ್ತೆ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಲ್ಲೂ ತಂದಿದ್ದಾರೆ. ಇದನ್ನ ಡಿಸ್ಕಸ್ ಮಾಡಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಸೆಂಟರ್ಗಳಲ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂತ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳನ್ನ ನೋಟಿಸ್ ಮಾಡ್ಬಿಟ್ಟು ಬೆಂಗಳೂರಲ್ಲಿ ಒಂದು ಮತ್ತೆ ಕಲಬುರಗಿನಲ್ಲಿ ಒಂದು ಇದಕ್ಕಿಂತ 1 ಕೋಟಿ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ತರಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರುವಂಥದ್ದು. ಏನಂತಂದ್ರೆ IVF ಸೆಂಟರ್ಗಳು
ART ಟೆಕ್ನಾಲಜಿ ವರ್ಕ್ ಆಗುವಂಥದ್ದು, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಬೇಸಿಸ್ ಮೇಲೆ ವರ್ಕ್ ಆಗೋದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ ಲೊಕೇಶನ್ ಬೆಂಗಳೂರು ಮತ್ತೆ ಕಲಬುರಗಿ. ಅದಲ್ಲದೆ ನಾನ್ ಕ್ರಾನಿಕಲ್ ಡಿಸೀಸ್ ಸಂಬಂಧಪಟ್ಟ ಹಾಗೆ ಈ ಜಯದೇವ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ, ಸೊ ಅದರಲ್ಲಿ ಮೈಸೂರಲ್ಲಿ ಒಂದು ಟೈಮಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಸೊ ಹಾಗಾಗಿ ಮೈಸೂರಲ್ಲಿ ಏನು 400 ಬೆಡ್ ಇದೆ, ಅದನ್ನ 600 ಬೆಡ್ ಜಾಸ್ತಿ ಮಾಡುವಂಥದ್ದು, ಅಂದ್ರೆ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ನೋಡಿ, ರೀಜನಲ್ ಕಾರ್ಡಿಯಾಕ್ ಸೆಂಟರ್ಸ್ಗಳು ಹುಬ್ಳಿನಲ್ಲಿ ತರ್ತಾ ಇದ್ದಾರೆ, ಎಲ್ಲಿ ಹುಬ್ಬಳ್ಳಿನಲ್ಲಿ ತರ್ತಾ ಇದ್ದಾರೆ, ಜೊತೆಗೆ ಇವನ್ ಬೆಂಗಳೂರಲ್ಲಿ ತರ್ತಾ ಇದೆ, ಬಸವೇಶ್ವರ ನಗರಲ್ಲಿ ಕೂಡ ತರ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ ಸ್ಪೆಸಿಫಿಕಲಿ ನಮ್ಮಲ್ಲಿ ಯಾವ್ದು ಹಾಸ್ಪಿಟಲ್ಗಳಿಲ್ಲ. ಸೊ ಹಾಗಾಗಿ ಒಂದು ಚಾರಿಟಬಲ್ ಟರ್ಷರಿ ಹಾಸ್ಪಿಟಲ್ ನ ತರ್ತಾ ಇದ್ದಾರೆ. ಮೇನ್ಲಿ ಫೋಕಸ್ ಬಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಡೊನೇಷನ್ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದಕ್ಕೆ ಕೈ ಜೋಡಿಸಿರುವಂತದ್ದು ಅಜಿಂ ಪ್ರೇಮ್ಜಿ ಫೌಂಡೇಶನ್. ಈ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಇದು 1000 ಬೆಡ್ಗಳಿರುವಂತಹ ಒಂದು ಚಾರಿಟೇಬಲ್ ಟರ್ಷರಿ ಹಾಸ್ಪಿಟಲ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಈ ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಏನಿದೆಯಾ ಬೆಂಗಳೂರಲ್ಲಿರೋ, ಸೊ ಅದನ್ನ ಈಗ ಶಾಂತವೇರಿ ಗೋಪಾಲ ಗೌಡರ ಹೆಸರಲ್ಲಿ ರೀನೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸ್ವಲ್ಪ ಬಜೆಟ್ ಡೀಟೇಲ್ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಒಂದ್ಸಲ ಬಜೆಟ್ ಹಿಸ್ಟರಿನ ತಗೊಂಡಾಗ ಪೂರ್ತಿ ನೋಡ್ತಾ ಹೋಗೋಣ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಕರ್ನಾಟಕ ಬಜೆಟ್ 2026-27 ಆರೋಗ್ಯ ರಕ್ಷಣಾ ಕ್ರಮಗಳಿಗೆ ಉಪಕ್ರಮಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೈಸೂರು ಮತ್ತು ಯಾದಗಿರಿಯಲ್ಲಿ IVF ಸೆಂಟರ್ಗಳನ್ನು ಸ್ಥಾಪಿಸಲಾಗುವುದು. ಇದು ಮೈಸೂರು ಮತ್ತು ಯಾದಗಿರಿ ಅಲ್ಲ, ಬೆಂಗಳೂರು ಮತ್ತು ಕಲಬುರಗಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನು ಶಾಂತವೇರಿ ಗೋಪಾಲ ಗೌಡರ ಅವರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗುವುದು. ಸೊ ಈ ಒಂದು ಪ್ರಪೋಸಲ್ ಕೂಡ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಆನ್ಸರ್ ಬಂದು 2 ಮಾತ್ರ ಆಗಿರುತ್ತೆ. ಓಕೆ, ಇಷ್ಟ ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.